ಅವರು मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयुद्धमुख्यं श्रीरामदूतं शिरसा नमामि। सुरासुरैः सेवित पादपङ्कज करे विराजत कमनीय पुस्तक विरिञ्चि पत्नी कमलालय स्थित सरस्वती नृत्यतु वाचिमे सदा। ಎಲ್ಲರಿಗೂ ಸುಂದರ ಸಂಜೆಯ ನಮನಗಳು. ಗಮಕ ಭಾರತಿ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ತುಮಕೂರು, ಕರ್ನಾಟಕ ಗಮಕ ಕಲಾ ಪರಿಷತ್ತು ರಿಜಿಸ್ಟರ್ಡ್ ಬೆಂಗಳೂರು ಜಿಲ್ಲಾ ಸಮಿತಿ ತುಮಕೂರು, ಸಂಸ್ಕಾರ ಭಾರತಿ ಕರ್ನಾಟಕ ರಿಜಿಸ್ಟರ್ಡ್ ಬೆಂಗಳೂರು ಮಹಾನಗರ ಸಮಿತಿ ತುಮಕೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಗಮಕ ಹಬ್ಬ 2024 ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಪ್ರತಿ ವರ್ಷದ ವಾಡಿಕೆಯಂತೆ ಗಮಕ ಹಬ್ಬದ ಪ್ರಯುಕ್ತ ರೂಪಕ ಸಾಮ್ರಾಜ್ಯ ಚಕ್ರವರ್ತಿಯಾದ ಕುಮಾರವ್ಯಾಸರು ವಿರಚಿತ ಕರ್ನಾಟಕ ಭಾರತ ಕಥಾ ಮಂಜರಿಯ ವಾಚನ ವ್ಯಾಖ್ಯಾನ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಅದರಂತೆ ಇಂದಿನ ಸಾಲಿನಲ್ಲಿ ಭೀಷ್ಮ ಪರ್ವದ ಸವಿಯನ್ನು ನಾವೆಲ್ಲ ಸವಿಯುತ್ತಿದ್ದು 6ನೇ ದಿನದ ಕಾರ್ಯಕ್ರಮಕ್ಕೆ ಕಾಲಿಟ್ಟಿದ್ದೇವೆ. ಇದೀಗ ಗಸಿ ಅನಂತರಾಮರವರನ್ನು ಇಂದಿನ ಕಾರ್ಯಕ್ರಮದ ಅತಿಥಿಗಳಾದ ಡಾಕ್ಟರ್ ಚಿನ್ಮಯ್ ಫರ್ಟಿಲಿಟಿ ಸೆಂಟರ್ ವಟವಾಡಿ ತುಮಕೂರು ಇವರನ್ನು ಸಾದರದಿಂದ ವೇದಿಕೆಗೆ ಆಹ್ವಾನಿಸಿ ಕರೆತರಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀಮತಿ ಕುಸುಮಾ ಅನಂತರಾಮಯ್ಯರವರನ್ನು ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಗಮಕ ಕಲಾವಿದರನ್ನು ಆದರದಿಂದ ಪ್ರೀತಿಯಿಂದ ವೇದಿಕೆಗೆ ಕರೆತರೆದು ಆಹ್ವಾನಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಸಂಸ್ಕೃತದಲ್ಲಿನ ಒಂದು ಸುಭಾಷಿತದಂತೆ ಪ್ರಾರ್ಥನೆಯು ಬರೀ ಬೇಡಿಕೆಯಲ್ಲ, ಅದು ಭಕ್ತರಿಗೆ ತಮ್ಮ ಗುರಿಯನ್ನು ಕಾರ್ಯ ಸಾಧನೆಯನ್ನು ಸಿದ್ಧಿಸಿಕೊಳ್ಳುವಂತೆ ಭಗವಂತನನ್ನು ನಾವು ಬೇಡುವಂತಹ ಒಂದು ಶಕ್ತಿ. ಇಂದಿನ ಕಾರ್ಯಕ್ರಮದ ಯಶಸ್ಸಿಗಾಗಿ ಹಾಗೂ ಕಾರ್ಯಸಿದ್ಧಿಗಾಗಿ ಪ್ರಾರ್ಥನೆಯನ್ನು ನಡೆಸಿಕೊಳ್ಳಬೇಕೆಂದು ಶ್ರೀಮತಿ ಸಾವಿತ್ರಿ HP ರವರನ್ನು ಆಹ್ವಾನಿಸುತ್ತಿದ್ದೇನೆ. ಶ್ರೀ ಜನಕಜಾರಮಣ ವಿಮಲ ಸರೋಜ ಸಂಭವ ಜನಕನು ಅನುಪಮ ರಾಜಶೇಖರ ವಿನುತ ನಿಖಿಲಾಂಬರ ಕಿರೀಟ ಜಯ ರಾಜಿತ ರಾಜಿತಾಮಲ ಲಲಿತ ಪದ ಪಂಕೇಜನು ಆನಂದ ಜನ ದಯಾಸುರ ಭೂಜಾ ದೊರವೆಯರಾಯ ನರಹರಿ ಪಾಲಿಸುಗೆ ಜಗವಾ ಪರಮ ಮಂಗಳಮೂರ್ತಿ ಪಾವನ ಚರಿತ ಪರಮಾನಂದಮಯ ಪುರಹರ ಪುರಂದರ ಪೂಜಿತಾಂಘ್ರಿ ಸರೋಜ ಶಶಿಮೌಳಿ ಶರಣ ಜನ ಸುರದೇನು ಗಂಗಾಧರ ಗಜಾಸುರಮಥನ ಗೌರೀವರ ಪ್ರಿಯಂಬಕನೇ ಗೌರೀವರ ಪ್ರಿಯಂಬಕನೇ ಒಲಿದು ಸಲಹುಗೆ ಸಕಲ ಸಜ್ಜನರ ರಾಮಾಯಣದ ನಾಂದಿ ಪದ್ಯಗಳನ್ನು ಅತ್ಯಂತ ಸುಶ್ರಾವ್ಯವಾಗಿ ಹಾಡಿದ ಹಾಗೂ ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತಹ ಶ್ರೀಮತಿ ಸಾವಿತ್ರಿ HP ರವರಿಗೆ ಧನ್ಯವಾದಗಳು. ಈಗ ಅತಿಥಿಗಳ ಪರಿಚಯ. ಇಂದಿನ ನಮ್ಮ ಅತಿಥಿಗಳು
ಡಾಕ್ಟರ್ ಚಿನ್ಮಯಿ ಕುಲಕರ್ಣಿಯವರು. ಮೂಲತಃ ಬೆಳಗಾವಿ ಜಿಲ್ಲೆಯ ಅಥಣಿ ನಗರದವರು. ಅಥಣಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಹಾಗೂ ಪ್ರೌಢ ಪದವಿ ಪೂರ್ವ ಶಿಕ್ಷಣವನ್ನು ಪಡೆದು ಬೆಂಗಳೂರು BNDE ಸಂಸ್ಥೆಯಲ್ಲಿ MBBS ಹಾಗೂ ಪ್ರತಿಷ್ಠಿತ ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಸ್ತ್ರೀ ರೋಗ ಹಾಗೂ ಪ್ರಸೂತಿ ವಿಷಯದಲ್ಲಿ ವಿಶೇಷ ಪಾಂಡಿತ್ಯದೊಂದಿಗೆ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿ ಅಪಾರ ಜ್ಞಾನವನ್ನು ಗಳಿಸಿದ್ದಾರೆ. ತಮ್ಮ ಈ ಜ್ಞಾನದಿಂದ ಪ್ರಸ್ತುತ ತುಮಕೂರಿನ ಚಿನ್ಮಯಿ ಆಸ್ಪತ್ರೆ ಮತ್ತು ಫರ್ಟಿಲಿಟಿ ಸೆಂಟರ್ನಲ್ಲಿ ವೈದ್ಯರಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಪ್ರತಿ ಹೆಣ್ಣಿಗೆ ತಾಯ್ತನ ಒಂದು ಅನುಭವ ಹಾಗೂ ಒಂದು ಕನಸು. ಈ ಎಷ್ಟೋ ಜನರ ಮಹಿಳೆಯರ ಕನಸನ್ನು ನೆನಸಾಗಿ ಈಡೇರುವಲ್ಲಿ ತಮ್ಮ ಒಂದು ಪ್ರಮುಖ ಪಾತ್ರವನ್ನು ಫರ್ಟಿಲಿಟಿ ಸೆಂಟರ್ ಮೂಲಕ ಹಾಗೂ ಒಂದು ಪ್ರಸೂತಿ ತಜ್ಞರಾಗಿ ಅವರು ಅನೇಕ ಮಹಿಳೆಯರಿಗೆ ಮತ್ತೊಮ್ಮೆ ಪುನರ್ಜನ್ಮ ಎನ್ನುವ ರೀತಿ ಮಕ್ಕಳನ್ನು ಹೆರಿಗೆ ಮಾಡಿಸುವಲ್ಲಿ ತಮ್ಮ ಒಂದು ಪಾಂಡಿತ್ಯವನ್ನು ಮೆರೆದಿದ್ದಾರೆ. ಇವರಿಗೆ ಅನೇಕ ಪ್ರಶಸ್ತಿಗಳು ಸಂದಿವೆ, ಪುರಸ್ಕಾರಗಳು ಸಂದಿವೆ. ಆದರೂ ಇವರ ಸರಳ ಸಜ್ಜನಿಕೆಯಿಂದ ಅವುಗಳನ್ನು ಹೇಳಲು ಮರೆಮಾಚಿರುವುದು ಇವರ ಒಂದು ವ್ಯಕ್ತಿತ್ವದ ವಿಶೇಷ ಮೆರುಗು ಅಂತ ನಾನು ಇಲ್ಲಿ ಹೇಳ್ತೇನೆ. ಅದಕ್ಕೆ ಅಲ್ಲವೇ ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳುವುದು. ಇವತ್ತು ನಮ್ಮ ಮುಖ್ಯ ಅತಿಥಿಗಳಾಗಿ ಇವರು ಬಂದಿರೋದು ನಮಗೆ ತುಂಬ ಸಂತೋಷವಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಆಗಿ ಇವರು 35 ವರ್ಷದಿಂದ ತಮ್ಮ ಸಮಾಜ ಸೇವೆಯನ್ನು ಸಹ ನಡೆಸುತ್ತಿದ್ದಾರೆ. ಇವರ ವ್ಯಕ್ತಿತ್ವದ ಅದು ಮತ್ತೊಂದು ಮುಖ. ಇದಲ್ಲದೆ ಇವರ ವಿಶೇಷತೆ ಎಂದರೆ ಇವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರರಾಗಿದ್ದಾರೆ. ಇವರು ಸಂಘದ ಹಾಡುಗಳಿಗೆ ರಾಗ ಸಂಯೋಜನೆ ಮಾಡಿದ್ದಾರೆ ಹಾಗೂ ಸ್ವಯಂ ಉತ್ತಮ ಗಾಯಕರೂ ಹೌದು. ಸಾಂಸ್ಕೃತಿಕ ಧಾರ್ಮಿಕ ಚಟುವಟಿಕೆಗಳಿಗೆ ಸಹಕಾರ ನೀಡುವುದು, ಉತ್ತಮ ಕಾರ್ಯಕ್ರಮಗಳಿಗೆ ಭಾಗವಹಿಸುವುದು ಇವರ ಹವ್ಯಾಸ. ಇಂತಹ ಅತಿಥಿಯನ್ನು ಪಡೆದ ನಾವೆಲ್ಲರೂ ಧನ್ಯರು ಎಂದು ಭಾವಿಸುತ್ತಾ ಇವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಎಲ್ಲ ಸಂಘ ಚಟುವಟಿಕೆಗಳಿಂದ ಹಾಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಲ್ಲಿ ಇಂದಿನ ನಮ್ಮ ಗಾನ ಕೋಗಿಲೆಯಾಗಿ ವಾಚನ ಮಾಡಲಿರುವವರು ಶ್ರೀಮತಿ ಸಾವಿತ್ರಿ ಸತ್ಯೇಂದ್ರರವರು. ಇವರು ನಮ್ಮ ತುಮಕೂರು ನಿವಾಸಿಗಳಾಗಿದ್ದು BSNL ಅಲ್ಲಿ ಸುದೀರ್ಘ ಸೇವೆಯನ್ನು ಯಶಸ್ವಿಯಾಗಿ ಸಲ್ಲಿಸಿ ಈಗ ನಿವೃತ್ತಿಯ ಜೀವನವನ್ನು ನಡೆಸುತ್ತಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಹಳೆಗನ್ನಡ ಕಾವ್ಯಗಳು, ಮಹಾಭಾರತ, ಮಂಕುತಿಮ್ಮನ ಕಗ್ಗ, ಸಾಂಗತ್ಯ, ಹಲವು ಪ್ರಕಾರದ ಕಾವ್ಯ ಪ್ರಕಾರಗಳನ್ನು ಜಿಲ್ಲೆ ಹೊರ ಜಿಲ್ಲೆಗಳಲ್ಲಿ ರಾಜ್ಯ ಹಂತದವರೆಗೆ ಪ್ರಸ್ತುತಪಡಿಸಿದ ಅನುಭವ ಇವರಿಗೆ ಇದೆ. ಪ್ರಸ್ತುತ ತುಮಕೂರಿನ ವಿಧಾತ್ರಿ ಗಮಕ ಪಾಠಶಾಲೆಯಲ್ಲಿ ಗುರುಗಳಾಗಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳನ್ನು ನಡೆಸುತ್ತಿದ್ದಾರೆ. ಇವರ ವಿಶೇಷತೆ ಎಂದರೆ ಇವರು ಗಮಕದ ಎಲ್ಲ ಪರೀಕ್ಷೆಗಳಲ್ಲಿಯೂ ಸಹ ಬಹುತೇಕ ರಾಜ್ಯ ಮಟ್ಟದ ಪ್ರಶಸ್ತಿಯೊಂದಿಗೆ ಇವರು ಗಮಕ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿದ್ದಲ್ಲದೆ ಇವರು ನಡೆಸುತ್ತಿರುವ ವಿದ್ಯಾರ್ಥಿ ಪಾಠಶಾಲೆಯಲ್ಲಿ ಪ್ರತಿ ವರ್ಷ ಕೆಲವು ಮಕ್ಕಳಾದರೂ ರಾಜ್ಯಕ್ಕೆ ಪ್ರಶಸ್ತಿಗಳನ್ನು ನಮ್ಮ ತುಮಕೂರು ಜಿಲ್ಲೆಗೆ ತಂದುಕೊಡ್ತಿರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಈ ವರ್ಷವೂ ಸಹ ರಾಜ್ಯದ 2ನೇ ರ್ಯಾಂಕಿನ 2 ಪ್ರಶಸ್ತಿಗಳು ನಮ್ಮ ಸಾವಿತ್ರಿ ಸತ್ಯೇಂದ್ರ ಮೇಡಮ್ ಅವರವರ ಶಿಷ್ಯರಿಗೆ ಸಂದಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಹಾಗೂ ಇವರ ಮತ್ತೊಂದು ವಿಶೇಷತೆ ಅಂತಂದರೆ ಇವರು ಯಾರಿಗೇ ಆಗಲಿ ಮುಕ್ತವಾಗಿ ಗಮಕ ಕಲೆಯನ್ನು ಕಲಿಯಲು ಪ್ರತಿ ಮಂಗಳವಾರ ತರಗತಿಗಳನ್ನು ಕಲಿಸ್ಕೊಡ್ತಿದ್ದಾರೆ. ವಯೋಮಿತಿ ಇಲ್ಲದೆ ಯಾರಿಗೆ ಆಸಕ್ತಿ ಶ್ರದ್ಧೆ ಇದೆಯೋ ಇಂದಿಗೂ ಸಹ ಗಮಕ ಕಲಾ ಸೇವೆಯನ್ನು ಈ ರೀತಿ ಮುಕ್ತವಾಗಿ ಗಮಕ ಕಲೆಯನ್ನು ಕಲಿಸಿಕೊಡುತ್ತಾ ಪರೀಕ್ಷೆಗಳನ್ನು ಕಟ್ಟಿಸುತ್ತಾ ಅವರ ಬಳಿ ಕಲಿತಂತಹ ಮಕ್ಕಳು ಪರೀಕ್ಷೆಯಲ್ಲಿ ರ್ಯಾಂಕ್ಗಳನ್ನು ಪಡೆಯುವಂತೆ ಅವರಿಗೆ ಪ್ರೋತ್ಸಾಹಿಸುತ್ತಾ ಕಲೆಯನ್ನು ಪಾಠ ಮಾಡಿಸುತ್ತಾ ತಮ್ಮ ಜೀವನವನ್ನು ಗಮಕ ಕಲೆಗೆ ಮುಡುಪಾಗಿಟ್ಟು ಇನ್ನ ಸೇವೆಯನ್ನು ಮುಂದುವರಿಸುತ್ತಿದ್ದಾರೆ. ಇಂತಹ ನಮ್ಮ ತುಮಕೂರಿನ ಸಾವಿತ್ರಿ ಸತ್ಯೇಂದ್ರ ಮೇಡಮ್ ರವರಿಗೆ ಆಹ್ವಾನವನ್ನು ಕೋರುತ್ತಾ ನಾವೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಹೌದು, ವಿಧಾತ್ರಿ ಪಾಠಶಾಲೆಯಲ್ಲಿ ಕುಸುಮಾ ಮೇಡಮ್ ರವರು ಮೇಡಮ್ ಸಾವಿತ್ರಿ ಸತ್ಯೇಂದ್ರರವರ ಜೊತೆಯಲ್ಲಿ
ವ್ಯಾಖ್ಯಾನವನ್ನು ಸಹ ಹೇಳಿಕೊಡುತ್ತಿದ್ದಾರೆ. ಇಂದಿನ ಮತ್ತೊಬ್ಬ ಕಲಾ ಕೇಂದ್ರ ಬಿಂದುವಾದಂತಹ ವ್ಯಾಖ್ಯಾನಕಾರರಾದ ವಿದುಷಿ ಶ್ರೀಮತಿ ಸೌಮ್ಯಶ್ರೀ ಶ್ರೀಕಂಠ. ತಿಪಟೂರಿನ ನಿವಾಸಿಯಾದ ವಿದುಶ್ರೀ ಶ್ರೀಮತಿ ಸೌಮ್ಯಶ್ರೀ ಶ್ರೀಕಂಠ ಅವರು ತಮ್ಮ 10ನೇ ವಯಸ್ಸಿನಲ್ಲಿಯೇ ಗಮಕಾಭ್ಯಾಸವನ್ನು ಆರಂಭಿಸಿದ್ದಾರೆ. ಗಮಕ ವಿದುಷಿ ಶ್ರೀಮತಿ ರುಕ್ಮಿಣಿ ನಾಗೇಂದ್ರರವರಲ್ಲಿ ವಾಚನಾಭ್ಯಾಸವನ್ನು ಪಡೆದು ವ್ಯಾಖ್ಯಾನಕ್ಕೆ ಆಕರ್ಷಿತರಾಗಿ ಗಮಕ ಕ್ಷೇತ್ರದಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸಿಕೊಂಡಿದ್ದಾರೆ. ಇವರ ಮಾತುಗಾರಿಕೆ ಹಾಗೂ ವ್ಯಾಖ್ಯಾನ ಸಾಮರ್ಥ್ಯವನ್ನು ಗುರುತಿಸಿದ ಹಾಸನ ಗಮಕ ವಿದ್ವಾಂಸರು ಮಕ್ಕಳ ದಿನಾಚರಣೆಯ ಅಂಗವಾಗಿ ಆಯೋಜಿಸಿದ್ದ ಮನೆ ಮನೆ ಗಮಕ ಕಾರ್ಯಕ್ರಮದಲ್ಲಿ ಚೊಚ್ಚಲ ವ್ಯಾಖ್ಯಾನ ನೀಡುವ ಅವಕಾಶವನ್ನು ಕಲ್ಪಿಸಿಕೊಟ್ಟರು. ಆ ಅವಕಾಶವೇ ಇವರ ಗಮಕಯಾನದ ಮಹತ್ವ ತಿರುವಾಗಿ ಅಲ್ಲಿಂದ ಇಲ್ಲಿಯವರೆಗೆ ರಾಜ್ಯದ ಅನೇಕ ಪ್ರತಿಷ್ಠಿತ ವೇದಿಕೆಗಳಲ್ಲಿ ವ್ಯಾಖ್ಯಾನಗಳನ್ನು ನೀಡಿ ಗಮಕ ಕ್ಷೇತ್ರದಲ್ಲಿ ಅನುಭವವನ್ನು ಗಳಿಸುತ್ತಿದ್ದಾರೆ. 2010ರಲ್ಲಿ ತುಮಕೂರು ಜಿಲ್ಲಾ ಗಮಕ ಕಲಾ ಪರಿಷತ್ತಿನ ಸಹಯೋಗದಲ್ಲಿ ಆಯೋಜಿಸಲಾದ ಪ್ರಪ್ರಥಮ ಮಕ್ಕಳ ಗಮಕ ಕಲಾ ಸಮ್ಮೇಳನದ ಸರ್ವಾಧ್ಯಕ್ಷೆಯಾಗಿ ಆಯ್ಕೆಯಾಗಿರುವುದು ಇವರ ಪ್ರತಿಭೆಗೆ ಸಂದ ವಿಶೇಷ ಗೌರವವಾಗಿದೆ. ಚಿಕ್ಕ ವಯಸ್ಸಿನಲ್ಲಿಯೇ ಹೊಸಹಳ್ಳಿಯಲ್ಲಿ ನಡೆದ ಗಮಕ ಸ್ಪರ್ಧೆಯಲ್ಲಿ ಉತ್ತಮ ವ್ಯಾಖ್ಯಾನಗಾರ್ತಿ ಪ್ರಶಸ್ತಿಯನ್ನು ಪಡೆದಿರುವ ಇವರು ಇತ್ತೀಚೆಗೆ ಮತ್ತೂರಿನ ಕಲಾಯಾನ ಸಂಸ್ಥೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಗಮಕ ಹಾಗೂ ನೃತ್ಯ ಕ್ಷೇತ್ರಗಳಲ್ಲಿನ ಸಾಧನೆಯನ್ನು ಗುರುತಿಸಿ ಉಭಯ ಕಲಾ ವಿಶಾರದ ಗೌರವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಈ ಪ್ರಶಸ್ತಿಯನ್ನು ಪ್ರದಾನ ಮಾಡುವುದಾಗಿ ಅಲ್ಲಿನ ಹಿರಿಯ ವಿದ್ವಾಂಸರು ಘೋಷಿಸಿ ಗೌರವಿಸಿದ್ದಾರೆ. ಇದಲ್ಲದೆ ಭರತನಾಟ್ಯದ ಸಾಂಪ್ರದಾಯಿಕ ಮಾರ್ಗ ಪದ್ಧತಿಯಲ್ಲಿರುವ ವಿವಿಧ ನೃತ್ಯ ಬಂಧಗಳಿಗೆ ಕುಮಾರವ್ಯಾಸ ಹಾಗೂ ಲಕ್ಷ್ಮೀಶ ಕವಿಗಳ ಸಾಹಿತ್ಯವನ್ನು ಸಮನ್ವಯಗೊಳಿಸಿ ವಿಶಿಷ್ಟ ಪರಿಕಲ್ಪನೆಯ ಶಬ್ದಾಂ, ಪುಷ್ಪಾಂಜಲಿ ಮೊದಲಾದ ನೃತ್ಯ ಬಂಧಗಳನ್ನು ರೂಪಿಸಿ ವೇದಿಕೆಯಲ್ಲಿ ಯಶಸ್ವಿಯಾಗಿ ಪ್ರಸ್ತುತಪಡಿಸಿರುವುದು ಇವರ ಗಮನಾರ್ಹ ಸಾಧನೆಯಾಗಿದೆ. ಗಮಕದ ಜೊತೆಗೆ ಸಂಗೀತ ಹಾಗೂ ನೃತ್ಯ ಕ್ಷೇತ್ರಗಳಲ್ಲಿಯೂ ಅಭ್ಯಾಸ ನಡೆಸಿರುವ ಇವರು ತಮ್ಮ ವ್ಯಾಖ್ಯಾನಕ್ಕೆ ಮತ್ತಷ್ಟು ಸಾಹಿತ್ಯದ ಆಳವನ್ನು ನೀಡುವ ಉದ್ದೇಶದಿಂದ ವಿದ್ವಾಂಸ ಅರ್ಜುನ್ ಭರದ್ವಾಜ್ ಅವರಲ್ಲಿ ಸಾಹಿತ್ಯ ಅಧ್ಯಯನವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಗಮಕ, ಸಾಹಿತ್ಯ, ಸಂಗೀತ ಹಾಗೂ ಭರತನಾಟ್ಯ ಈ 4 ಕಲಾ ಪ್ರಕಾರಗಳನ್ನು ಸಮನ್ವಯಗೊಳಿಸಿಕೊಂಡು ಸೃಜನಶೀಲವಾಗಿ ಸಾಧನೆ ಮಾಡುತ್ತಿರುವ ವಿದುಷಿ ಶ್ರೀಮತಿ ಸೌಮ್ಯಶ್ರೀ ಶ್ರೀಕಂಠ ಅವರು ಭರವಸೆಯ ಕಲಾವಿದೆಯಾಗಿ ಗುರುತಿಸಿಕೊಂಡಿದ್ದು ತಮ್ಮ ವಿಶಿಷ್ಟ ಸೇವೆಯ ಮೂಲಕ ಕನ್ನಡ ಸಾಹಿತ್ಯ ಹಾಗೂ ಗಮಕ ಪರಂಪರೆಯ ಶ್ರೀಮಂತಿಕೆಯನ್ನು ಮತ್ತಷ್ಟು ವಿಸ್ತರಿಸುವ ಹಂಬಲ ಹೊಂದಿದ್ದಾರೆ. ಇವರಿಗೆ 4 ಸಂಘಟನೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇದೀಗ ದತ್ತಿ ವಾಚನವನ್ನು ನಡೆಸಿಕೊಡಬೇಕೆಂದು ಶ್ರೀಮತಿ ಹರಿಣಾಕ್ಷಿರವರನ್ನು ಆಹ್ವಾನಿಸುತ್ತೇನೆ. ನಡೆಸಿಕೊಟ್ಟ ಶ್ರೀಮತಿ ಹರಿಣಾಕ್ಷಿರವರಿಗೆ ಧನ್ಯವಾದಗಳು. ನಮ್ಮ ಸಂಸ್ಕಾರ ಭಾರತೀಯ ಧ್ಯೇಯವಾಕ್ಯ ಸಾ ಕಲಾ ಯಾ ವಿಮುಕ್ತತೆ, ಅಂದರೆ ಕಲೆಯು ಕೇವಲ ವಿಲಾಸಕ್ಕಾಗಿ ಅಲ್ಲ, ಅದು ಆತ್ಮ ಸಾಧನೆಗಾಗಿ ಅಂತ. ಈ ರೀತಿಯ ಒಂದು ಕಲೆಯನ್ನು ಆಸ್ವಾದಿಸಲು, ಪ್ರೋತ್ಸಾಹಿಸಲು ಹಾಗೂ ಇದರಿಂದ ಜ್ಞಾನ ಪಡೆಯಲು ಹೀಗೆ ಹಲವಾರು ಆಸೆಗಳೊಂದಿಗೆ ಆಶಯದೊಂದಿಗೆ ಆಗಮಿಸಿರುವ ಎಲ್ಲ ಸಭಿಕರಿಗೂ ಹಾಗೂ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡುತ್ತಿರುವ ನಮ್ಮ ಫೋಟೋಗ್ರಫಿಯನ್ನು ನಡೆಸಿಕೊಟ್ಟಿರುವವರು ಹಾಗೂ ಇಲ್ಲಿನ ಮೈಕ್ ಅರೇಂಜ್ ಮಾಡುವವರು ಎಲ್ಲರಿಗೂ ನಾನು ಆದರದಿಂದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಬಂಧುಗಳೇ, ನಮ್ಮ ಕಾರ್ಯಕ್ರಮದ ಅತಿಥಿಗಳಾದ ಶ್ರೀ ಡಾಕ್ಟರ್ ಚಿನ್ಮಯ್ಯರವರನ್ನು ಈ ಸಭೆಯನ್ನು ಉದ್ದೇಶಿಸಿ ಹಿತನುಡಿಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತಾ, ನಮ್ಮೆಲ್ಲರ ಅಪೇಕ್ಷೆಯ ಮೇರೆಗೆ ಹಿತನುಡಿಗಳ ಜೊತೆಗೆ ಹಿತವಾಗಿ ಒಂದು ಹಾಡನ್ನು ಸಹ ನಮಗೆ ಉಣಬಡಿಸಬೇಕೆಂದು ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೀವಿ. ನೆರೆದಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪರಿಚಯ ಸ್ವಲ್ಪ ಉತ್ಪ್ರೇಕ್ಷಾತ್ಮಕವಾಗಿ ಆಯ್ತಂತ ನನಗೆ ಅನಿಸ್ತು.
ಅಷ್ಟೊಂದು ಯೋಗ್ಯತೆ ಅರ್ಹತೆ ಇಂತಹ ಕಲಾವಿದರ ಪಕ್ಕ ಕುತ್ಕೊಳ್ಳೋ ಅರ್ಹತೆ ನನಗಿದೆ ಅಂತ ನಾನು ಅನ್ಕೊಳ್ಳೋದಿಲ್ಲ. ಆದರೆ ಕಲೆ, ಸಾಹಿತ್ಯ, ಸಂಗೀತದ ವಿದ್ಯಾರ್ಥಿಯಾಗಿ ಅದರ ಅಭಿಮಾನಿಯಾಗಿ ಒಂದು 10% ಆದ್ರೂ ನನಗೆ ಯೋಗ್ಯತೆ ಇದೆ ಅಂತ ನಾನು ಅನ್ಕೋತೀನಿ. ಸೊ ಸಂಸ್ಕೃತದಲ್ಲಿ ಒಂದು ಶ್ಲೋಕದಲ್ಲಿ ಹೇಳಿರೋ ಹಾಗೆ, ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನ ತೃಣನ್ನ ಖಾದನ್ನಪಿ ಜೀವಮಾನ ತದ್ಭಾಗತೆ ಪರಮಂ ಪಶುನಾಮ ಅಂತ. ಸಾಹಿತ್ಯ, ಸಂಗೀತ, ಕಲೆ ಇವುಗಳ ರುಚಿ ಯಾರಿಗಿರೋದಿಲ್ಲವೋ ಅವರು ಸಾಕ್ಷಾತ್ ಪಶುಗಳು ಅಂತ ನಮ್ಮ ಸಂಸ್ಕೃತ ಸುಭಾಷಿತದಲ್ಲಿದೆ. ಅಂತಹವರು ಹುಲ್ಲು ತಿನ್ನೋದಿಲ್ಲ ಅನ್ನೋದು ಪ್ರಾಣಿಗಳ ಸೌಭಾಗ್ಯ ಅಂತ, ಇಲ್ಲಾಂದ್ರೆ ಅವಕ್ಕೆ ಆಹಾರನೇ ಸಿಗ್ತಿದ್ದಿಲ್ಲ ಅಂತ ಈ ಶ್ಲೋಕದ ಅರ್ಥ. ಇಂತಹ ಸಂಸ್ಕೃತಿ ಇರೋ ದೇಶ ನಮ್ದು. ಆದ್ರೆ ಮಟೀರಿಯಲಿಸಂ, ಭೌತಿಕವಾದ ಬಂದ್ಮೇಲೆ ಒಂದು ದೊಡ್ಡ ಪ್ರಶ್ನೆ ಉದ್ಭವ ಆಯಿತು ಮಿಡಿವಿಯಲ್ ಪೀರಿಯಡ್ ಪಾಶ್ಚಾತ್ಯ ದೇಶಗಳಲ್ಲಿ. ಯಾಕೆ ಬೇಕಪ್ಪ ಮ್ಯೂಸಿಕ್, ಆರ್ಟ್ ಆರ್ ಲಿಟರೇಚರ್ ಏನಿದೆ, ಇದರಿಂದ ಹೊಟ್ಟೆ ತುಂಬುತ್ತಾರೆ ಅಂತ ಒಂದು ದೊಡ್ಡ ಡಿಬೇಟ್ ಬಂತ. ಸೊ ನಿಜವಾದ ಸಮಸ್ಯೆಯನ್ನ ಇವು ಪರಿಹಾರ ಮಾಡೋದಿಲ್ಲ. ಹೊಟ್ಟೆಗೆ ಊಟ ಬರೋದಿಲ್ಲ, ರಕ್ಷಣೆ ಬರೋದಿಲ್ಲ, ಅಥವಾ ಮಲಗಕ್ಕೆ ಸೂರು ಸಿಗೋದಿಲ್ಲ. ಇದಕ್ಕೆಲ್ಲ ಯಾಕೆ ನಾವು ಸಮಯವನ್ನ ವ್ಯರ್ಥ ಮಾಡಬೇಕು ಅಂತ ಒಂದು ದೊಡ್ಡ ವಾದ ವಿವಾದ ಚರ್ಚೆಗೆ ಗ್ರಾಸವಾಯಿತು. ಅದ್ರ ಮೇಲೆ ಬಹಳಷ್ಟು ವೈಜ್ಞಾನಿಕ ಸಂಶೋಧನೆಗಳು ನಡೆಯಿತು. ನಿಜವಾಗಿ ಇದರಿಂದ ಏನಾಗುತ್ತೆ, ಎಷ್ಟೋ ಜನ ಯಾಕಪ್ಪ ಇದೆಲ್ಲ ಬೇಕು, ಸ್ಟಡೀಸ್ಗೆಲ್ಲ ಇದಾಗತ್ತೆ, ಬೇಡವೇ ಬೇಡ ಅನ್ನೋ ಮಾನಸಿಕತೆ ಇನ್ನೂ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದಾದ್ಮೇಲೆ ಕಿಂಗ್ಸ್ ಕಾಲೇಜ್ ಆಫ್ ಮೆಡಿಸಿನ್ ಅಂತ ಲಂಡನ್ ಅದೊಂದು ಪ್ರಖ್ಯಾತ ವಿಶ್ವವಿದ್ಯಾಲಯ, ಅದರಲ್ಲಿ ವೈಜ್ಞಾನಿಕ ಸಂಶೋಧನೆಗಳು ಶುರುವಾದವು. ಅದೆಲ್ಲ ಆದ್ಮೇಲೆ ಬಂದಿರೋ ಫಲಿತಾಂಶ ಏನಪ್ಪಾ ಅಂತಂದ್ರೆ, ಯಾರು ಸಾಹಿತ್ಯ, ಕಲೆ, ಸಂಗೀತದಲ್ಲಿ ಆಸಕ್ತಿ ಇರ್ತಾರೆ, ಒಂದು ಅವರ ದಿನದ ಒಂದು ನಿರ್ದಿಷ್ಟ ಸಮಯವನ್ನ ಅದಕ್ಕೆ ಮೀಸಲಾಡಿರ್ತಾರೆ, ಅವರಲ್ಲಿ ಸುಯಿಸೈಡ್ ರೇಟ್ಸ್ ಕಡಿಮೆ ಅಂತ ಬಂತು. ಅವರ ಯೋಚನೆ ಮಾಡೋ ಶೈಲಿ ಉತ್ತಮ ಅಂತ ಬಂತು. ಇದು ನಮ್ಮ ಭಾರತದ ಸ್ಟಡಿ ಇಲ್ಲ, ಲಂಡನ್ ಸ್ಟಡಿ ನಾನು ಹೇಳ್ತಾ ಇರೋದು. ಅವರ ಯೋಚನಾ ಶೈಲಿ ಚೆನ್ನಾಗಿರುತ್ತೆ, ಇದ್ದಿದ್ರಲ್ಲಿ ಅಂದ್ರೆ ಅವರ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಇರುತ್ತೆ, ಅದು ಅವ್ರದ್ದು ಚೆನ್ನಾಗಿ ಅಂತ ಬಂತು. ಸೊ ಇಂಥೊಂದು ನಮ್ಗೆ ಈ ಸದ್ಯ ನೆನಪಿಲ್ಲ, ಇನ್ನೊಂದು 10-15 ಇದು ಬಂತು. ಸೊ ಆಮೇಲೆ ಅವ್ರು ಕೊಟ್ಟಿರೋ ಫೈನಲ್ ಕನ್ಕ್ಲೂಷನ್ ಅಂದ್ರೆ, ನಿಜ ಹೊಟ್ಟೆಗೆ ಊಟ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಲಿಕ್ಕಿಲ್ಲ, ಅದ್ರ ಸಮಸ್ಯೆ ಬರದೇ ಇರೋ ತರ ನೋಡ್ಕೊಳುತ್ತೆ ಅಂತ. ನಮ್ಮ ಪ್ರಖ್ಯಾತ ಹಿಂದೂಸ್ತಾನಿ ಗಾಯಕರು ಉಸ್ತಾದ್ ಬಡೆ ಗುಲಾಮ್ ಅಲಿ ಖಾನ್ ಒಂದು ನನಗೆ ಹೇಳಿಕೆ ನೆನಪಾಗುತ್ತೆ. ಭಾರತ ವಿಭಜನೆ ಆದಾಗ ಅವರು ನೋವಿನಿಂದ ಹೇಳಿದಂತೆ, ಪ್ರತಿ ಮನೆಯಲ್ಲಿ ಯಾರಾದ್ರೂ ಒಬ್ರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಲ್ತಿರೋದಾಗಿದ್ರೆ ಇವತ್ತು ಭಾರತ ವಿಭಜನೆ ಆಗ್ತಾ ಇದ್ದಿದ್ದಿಲ್ಲ ಅಂತ ಹೇಳಿದ್ರು. ಎಷ್ಟು ದೊಡ್ಡ ಸ್ಟೇಟ್ಮೆಂಟ್ ಅಂದ್ರೆ, ಎಷ್ಟೋ ಸಮಸ್ಯೆಗಳನ್ನ ಬರೋದನ್ನೇ ತಡೆಗಟ್ಟುವಂತಹ ಶಕ್ತಿ ಸಂಗೀತ, ಸಾಹಿತ್ಯ, ಕಲೆಗಿದೆ. ಆದ್ರೆ ಇವತ್ತಿನ ದಿನ ನಮ್ಮೆಲ್ಲರ ಹೆಗಲ ಮೇಲಿರೋ ದೊಡ್ಡ ಜವಾಬ್ದಾರಿ, ಇದು ನಮ್ಮ ಮುಂದಿನ ಪೀಳಿಗೆಗೆ ಹೋಗ್ಬೇಕು. ಈಗ ಎಷ್ಟೋ ಸರ್ತಿ ಮೊಬೈಲ್ ಯುಗ, ರೀಲ್ಸ್ ಯುಗದಲ್ಲಿ ಜನರ ಅಟೆನ್ಷನ್ ಸ್ಪ್ಯಾನ್ ಅಂತ ನಾವು ಹೇಳ್ತೀವಿ, 15 ಸೆಕೆಂಡ್ 20 ಸೆಕೆಂಡ್ಗಿಂತ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಾ ಇಲ್ಲ ಮಕ್ಕಳಿಗೆ. ಸೂಪರ್ಫಿಷಿಯಲ್ ಥಿಂಗ್ಸ್ ಅಂದ್ರೆ ಮೇಲಿಂದ ಮೇಲೆ ಆಳವಾಗಿ ಅಧ್ಯಯನ ಮಾಡೋದು ಕಡಿಮೆ ಆಗ್ತಾ ಇದೆ. ಅಂತಹ ಜಗತ್ತಲ್ಲಿ ನಾವು ಇರಬೇಕಾದ್ರೆ ಈ ತರಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚು ಆಗಲಿ. ಇಲ್ಲಿ ನನ್ನ ಕರೆದು ಒಂದೆರಡು ನನ್ನ ವಿಚಾರವನ್ನು ಮಂಡಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಎಲ್ಲರಿಗೂ ನನ್ನ ಧನ್ಯವಾದಗಳು. ನಾನು ಇಲ್ಲಿ ಬರಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ನನ್ನನ್ನು ನಾನು ಐ ಕನ್ಸಿಡರ್ ಮೈಸೆಲ್ಫ್ ಆಸ್ ಫಾರ್ಚುನೇಟ್. ಇಲ್ಲಿ ಬರೋಕ್ಕೆ ನಮಗೆಲ್ಲರಿಗೂ ಧನ್ಯವಾದ. ದಯವಿಟ್ಟು ಕ್ಷಮಿಸಬೇಕು, ಇಂತಹ ಎಲ್ಲ ಕಲಾವಿದರ ಮಧ್ಯೆ ನಾನು ಪ್ರಯತ್ನ ಮಾಡ್ತಿದ್ದೀನಿ. ಅದು ನಂದು ಮಂಡು ಧೈರ್ಯ ಅಂತಾನೆ ನಾವು ಅನ್ಕೋಬಹುದು. ದೇಶಭಕ್ತಿ ಇದೆ, ಎಲ್ಲರೂ ಕೇಳಿರ್ತೀರಿ. ಒಂದೇ ನೋಡಿ ನಾನು ಬಹಳ ಸಮಯ ತಗೊಳ್ಳಿಲ್ಲ. ಯಾವ ನೆಲದ ಗಂಧ ಗಾಳಿ ಮಣ್ಣ ಕಂಪು ತೀಡಿತೋ, ಯಾವ ಧರೆಗೆ ವರ್ಷಧಾರೆ ಫಲಿಸಿ ಚಿಗುರು ತಂದಿತೋ, ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯ ಭೂಮಿ, ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯ ಭೂಮಿ.
ಬಾನಿನಿಂದ ಇಳಿದ ಗಂಗೆ ಯಾವ ನೆಲದಿ ಹರಿದಳೋ, ತೇಗ ಗಂಧ ತರುಗಳೆಲ್ಲ ಯಾವ ಬನದಿ ಅರಳಿತೋ, ಹಿಮದ ಗಿರಿಯ ಧವಳ ಮಾಲೆ ಯಾರ ಕೊರಳು ಬಳಸಿತೋ, ಹಿಮದ ಗಿರಿಯ ಧವಳ ಮಾಲೆ ಯಾರ ಕೊರಳು ಬಳಸಿತೋ, ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯ ಭೂಮಿ. ಯಾವ ನೆಲದ ಗಂಧ ಗಾಳಿ ಮಣ್ಣ ಕಂಪು ತೀಡಿತೋ, ಯಾವ ಧರೆಗೆ ವರ್ಷಧಾರೆ ಫಲಿಸಿ ಚಿಗುರು ತಂದಿತೋ, ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯ ಭೂಮಿ, ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯ ಭೂಮಿ. ಮಾನವನ ಜೀವನಕ್ಕೆ ಸಂಗೀತ ಸಾಹಿತ್ಯದ ಮಹತ್ವವನ್ನು ತಮ್ಮ ಒಂದು ವೈಜ್ಞಾನಿಕ ವೈದ್ಯಕೀಯ ರಂಗದ ಅಧಿಕೃತ ಮುದ್ರೆಯನ್ನು ಒತ್ತಿ ನಮಗೆ ಸೊಗಸಾದ ಹಾಡಿನ ಜೊತೆ ಗುಣಪಡಿಸಿದಂತಹ ನಮ್ಮ ಅತಿಥಿಗಳಾದ ಡಾಕ್ಟರ್ ಚಿನ್ಮಯ್ ಅವರಿಗೆ ಎಲ್ಲರ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಭಗವಾನ್ ಭಗವಾನ್ ಶ್ರೀ ರಾಮಕೃಷ್ಣರು ಹೇಳುತ್ತಾರೆ, ಎಲ್ಲಿ ಭಜನೆಯೊಂದಿಗೆ ಭಕ್ತಿ ಸಮ್ಮಿಳಿತವಾಗುತ್ತದೆಯೋ ಅಲ್ಲಿ ಸಾಕ್ಷಾತ್ ಶ್ರೀ ಭಗವಂತನ ದರ್ಶನವಾಗುತ್ತದೆ, ಅಲ್ಲಿ ಭಗವಂತನು ನೆಲೆಸುತ್ತಾನೆ ಎಂದು. ಅದೇ ರೀತಿ ಇಂದು ನಾವು ಕೃಷ್ಣನ ಕಥೆಯನ್ನೇ, ಭಗವಂತನ ಕಥೆಯನ್ನೇ ನಮ್ಮ ವಾಚನ ವ್ಯಾಖ್ಯಾನ ಒಂದು ಕಾರ್ಯಕ್ರಮಕ್ಕೆ ಆರಿಸಿಕೊಂಡಿದ್ದೀವಿ ಅಂದಮೇಲೆ ಇಲ್ಲಿ ಭಗವಂತನ ಸಾಕ್ಷಾತ್ಕಾರವಾಗಲೇಬೇಕು. ನಮಗೆ ಈ ಒಂದು ಸೊಗಸನ್ನು ಕಲೆಯಲ್ಲಿ ಉಣಬಡಿಸಬೇಕೆಂದು ಇಂದಿನ ಕೇಂದ್ರ ಬಿಂದುಗಳಾದ ಈರ್ವರು ಕಲಾವಿದರನ್ನು ಗಮಕ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕೆಂದು ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ.